ಎಲ್ರಿಗೂ ಜಯ ಭೀಮ್. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ತಮಗೆ ತಿಳಿದಿರ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಡೀ ವಿಶ್ವವೇ ಆಚರಣೆ ಮಾಡಲಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಕಲಬುರಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅದ್ದೂರಿ ಆಚರಣೆಗೆ ನಾವೆಲ್ಲರೂ ಇವತ್ತು ಸಾಕ್ಷಿ ಆಗತ್ತೀವಿ. ಯಾಕಪ್ಪ ಅಂತಂದರೆ ಜಯಂತಿ ಅಂದ್ರೂ ಮೆರವಣಿಗೆ ಅವೆಲ್ಲ ಇರ್ತಾವೆ. ವೈಚಾರಿಕವಾಗಿ ಬಾಬಾ ಸಾಹೇಬರ ವಿಚಾರಗಳನ್ನು ಹೊತ್ತೊಯ್ಯುವ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ನಾವು ಏಪ್ರಿಲ್ 10ರಿಂದ 15ರವರೆಗೆ ರಾಜ್ಯ ಮಟ್ಟದ ಚಿಂತಕರನ್ನು ಕರೆಸಿ ಚಿಂತನ ಒಂದು ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲಿಗೆ ಏಪ್ರಿಲ್ 6ರಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಪ್ರತಿಭಾ ಇದು ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ ಇದು ಸೇಂಟ್ ಮೇರಿ ಸ್ಕೂಲ್ನಲ್ಲಿ ಅಲ್ಲಿ ಫಸ್ಟ್ ನಾವು ಅಲ್ಲಿಂದ ಚಾಲನೆ ಕೊಡ್ತೀವಿ. ಮತ್ತು ಏಪ್ರಿಲ್ 10ರಂದ ದಿನಕ್ಕೆ ಒಬ್ಬೊಬ್ಬರಂತೆ ರಾಜ್ಯ ಮಟ್ಟದ ಚಿಂತಕರನ್ನು ಕರೆಸಿ ನಾವು ಕಾರ್ಯಕ್ರಮ 15ರವರೆಗೆ ಕಾರ್ಯಕ್ರಮ ಮಾಡ್ತೀವಿ. 15ನೇ ತಾರೀಕು ಸಮಾರಂಭ ಕಾರ್ಯಕ್ರಮ ಸಮಾರಂಭ ಇರ್ತದೆ. ದೊಡ್ಡ ಮಟ್ಟದಾಗ ಅದೊಂದು ಕಾರ್ಯಕ್ರಮ ಸಮಾರಂಭ ಆಗ್ತದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತ್ಯೋತ್ಸವ ಇರ್ತದಲ್ಲ, ಆ ಒಂದು ಸರಿಯಾಗಿ 135 ಮಂದಿ ನಮ್ಮ ಕಣ್ಣುಗಳನ್ನು ದಾನ ಮಾಡ್ತಾ ಇದ್ದೀವಿ. ಇವತ್ತಲ್ಲ ನಮ್ಮ ಈ ಸಮಿತಿಯ ಸದಸ್ಯರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಈ ಒಂದು 12ನೇ ತಾರೀಕು ಆರೋಗ್ಯ ಶಿಬಿರದಲ್ಲಿ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ದಾನ ಮಾಡ್ತಿದ್ವಿ. ಅದೇ ರೀತಿಯಾಗಿ ಒಂದು 5 ಜನ ದೇಹದಾನ ಮಾಡಿದವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸ್ಲತ್ತೀವಿ. ಮತ್ತು ಈ ಕಾರ್ಯಕ್ರಮದಲ್ಲಿ 12ನೇ ತಾರೀಕು ನಾಟಕ ಕೊಡಗಿನಲ್ಲಿ ರಾಮಯ್ಯ ಅವರು ರಚಿಸಿರ್ತಕ್ಕಂಥ ನಾಟಕ ಪ್ರದರ್ಶನ ಇರ್ತದೆ. ಈ ಪೂರಾ ಕಾರ್ಯಕ್ರಮದ 10ರಿಂದ 15ರವರೆಗೆ ಏನಿರ್ತದೆ ನಮಗೆ ಆಲ್ರೆಡಿ ನಾವು ಇದಕ್ಕೆ ಆ್ಯಂಕಲ್ ಮುಖಾಂತರ ಮಾಹಿತಿ ಕೊಟ್ಟಿದ್ವಿ. ಮುಂದಿನ ಇದ್ರ ಬಗ್ಗೆದಾಗ ನಮ್ಮ ಗೌರವ ಸಲಹೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಟಂಗ್ಲಿ ಅವರು ಮಾತಾಡ್ತಾರೆ. ಎಲ್ಲಾನು ಪ್ರತಿದಿನ ಮತ್ತೆ ಇನ್ನೊಂದು ಸರ್ ವೈದ್ಯಕೀಯ ಕ್ಷೇತ್ರದಲ್ಲಿ, ವಕೀಲಿ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಯಾರಿಗೆ ಸೇವೆ ಸಲ್ಲಿಸಿದಾರೋ ಅಂಥವ್ರನ್ನ ಗುರುತಿಸಿ ನಾವು ಪ್ರತಿನಿತ್ಯ ಏನಂದರೆ ಅವರಿಗೆ ಅಭಿನಂದನಾ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇತ್ತು. ಇಲ್ಲ ಸರ್, ಮೆರವಣಿಗೆ ಮತ್ತು ಡಾಲ್ಬಿಯನ್ನು ನಾವು ಬದಿಗಿಟ್ಟು ಕಾರ್ಯಕ್ರಮ ಮಾಡುವ ಮೂಲ ಉದ್ದೇಶ. ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಶೈಕ್ಷಣಿಕವಾಗಿ ಸಹಾಯ ಮಾಡುವ ಉದ್ದೇಶ. ಟೋಟಲ್ ಡಾಲ್ಬಿನೇ ನಮ್ಮ ಸಮಿತಿ ವತಿಯಿಂದ ನಾವು ಬೇರೆ ಮತ್ತೆ ಯಾವ ಸಮಿತಿ ಅವ ಇಲ್ಲ ಸರ್, ಅಂದ್ರೆ ನಾವು ಡಾಲ್ಬಿ ಮೆರವಣಿಗೆ ನಮ್ಮ ಉದ್ದೇಶ ಏರಿಯಾದೆಲ್ಲ ಬರ್ತಾವೆ ಸರ್. ಪ್ರತಿ ನಾವು ಸಮಿತಿ ಜಿಲ್ಲಾ ಸಮಿತಿ ಸರ್. ಮೊದಲನೇ ದಿನ ಆರ್ ಮಹೇಶ್ ಸರ್ ಇದ್ದಾರೆ. 2ನೇ ದಿನ ಆರ್.ಡಿ. ಮಲ್ಲಯ್ಯ ಅಂತೇಳಿ ಶಿವಮೊಗ್ಗ ಅವರು ಆಂಥ್ರೋಪಾಲಜಿ ಮೇಲೇನೆ ಸ್ಟಡಿ ಮಾಡಿರೋದು. 12ನೇ ತಾರೀಕಿಗೆ ಕೊಟಂಗನಹಳ್ಳಿ ರಾಮಯ್ಯ ಮತ್ತು ಎನ್ ಮಹೇಶ್ವರ್ ಇರ್ತಾರೆ. 13ನೇ ತಾರೀಕಿಗೆ ಕವಿತಾ ರೆಡ್ಡಿ ಅಂತ ಹೇಳಿ ಬರ್ತಾರೆ. ಮತ್ತು 14ನೇ ತಾರೀಕಿಗೆ ಕೊರಣೇಶ್ವರ ಸ್ವಾಮೀಜಿ ಇರ್ತಾರೆ. 15ನೇ ತಾರೀಕಿಗೆ ಪೂಜ್ಯ ಶ್ರೀಗಳು ನಿಜಗುಣಾನಂದ ಸ್ವಾಮೀಜಿ. ಸೊ ಎಲ್ರಿಗೂ ನಾವು ಸಂಪರ್ಕ ಮಾಡಿ ಅವ್ರಿಗೆಲ್ಲ ಸಮಯ ತೆಗೆದುಕೊಂಡು ಈಗಾಗಲೇ ಅವ್ರು ಹೋಗೋಬರೋ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಮಾಧ್ಯಮ ಬಂಧುಗಳು ಸಹಕಾರ ನಮಗೆ ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಒಂದು ಹೊಸ ಮಾದರಿ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟಿಂದ ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರಚಾರ ಸಿಗಲಿ. ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಈ ನಿಟ್ಟಿನಲ್ಲಿ ಜಯಂತಿಗಳಾಗಬೇಕು ಅನ್ನುವಂಥ ನಮ್ಮ ರಿಕ್ವೆಸ್ಟ್. 6ನೇ ತಾರೀಕಿಗೆ ಸೆಂಟ್ ಜೋಸೆಫ್ ಅಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಕ್ಯಾಶ್ ಪ್ರೈಸ್ ಇದೆ ಸರ್. ಪ್ರಥಮ ಸ್ಥಾನ 5,000, ದ್ವಿತೀಯ ಸ್ಥಾನ 3,000 ಮತ್ತು ತೃತೀಯ ಸ್ಥಾನ 2,000 ರೂಪಾಯಿ ಕ್ಯಾಶ್ ಪ್ರೈಸ್ ಇರುತ್ತೆ. ಮತ್ತು ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೂ ಕೂಡ ಸರ್ಟಿಫಿಕೇಟ್ ಕೊಡ್ತಾರೆ. ರಿಜಿಸ್ಟ್ರೇಷನ್ ಸರ್, ಆನ್ಲೈನ್ ರಿಜಿಸ್ಟ್ರೇಷನ್. ನಮ್ಮ ವಿನೋದ್ ಕಾಂಬ್ಳೆ ಅವರು ಅದನ್ನು ನೋಡ್ತಾ ಇದ್ದಾರೆ ಸರ್. ವಿದ್ಯಾರ್ಥಿಗಳು ಈಗಾಗಲೇ ಸಂಪರ್ಕ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಆಗಿದೆ. ಈಗಾಗಲೇ ಒಂದು 200 ಮೇಲೆ ವಿದ್ಯಾರ್ಥಿಗಳು ನಮಗೆ ಸಂಪರ್ಕ ಮಾಡಿದ್ದಾರೆ. ಅವತ್ತೇ ಸ್ಪಾಟಿಗೆ ಬಂದರೂ ಕೂಡ ಅವಕಾಶ ಯಾರು ದೇರ್ ಇಸ್ ನೋ
ಏಜ್ ಲಿಮಿಟ್. ನಾವು PUC ಇಂದ EC ವಿದ್ಯಾರ್ಥಿಗಳಿಗೆ ಅಂತ ಅನ್ಕೊಂಡಿದ್ವಿ. ಇಲ್ಲ ಸರ್, ರೆಸ್ಪೆಕ್ಟಿವ್ ಆಫ್ ಕಾಸ್ಟ್. ಹಾಂ ಸರ್, 6ನೇ ತಾರೀಕಿಗೆ ಸ್ಪರ್ಧೆ ಇದೆ ಸರ್. ಆಮೇಲೆ 10ನೇ ತಾರೀಕಿಂದ 15ರವರೆಗೆ ಅಂದರೆ ಪ್ರತಿನಿತ್ಯ ಉಪನ್ಯಾಸ. ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಕೊಟಗನಹಳ್ಳಿ ರಾಮಯ್ಯ ಸರ್ ಅಂತವರು ಮತ್ತು ನಿಜಗುಣಾನಂದ ಸ್ವಾಮೀಜಿ ಅಂತವರು, ಮತ್ತು ಉತ್ಸವದ ಉದ್ಘಾಟನೆಯನ್ನು ಹಿರಿಯ ನಟ ಅಶೋಕ್ ಸರ್ ಅವರು ಬರ್ತಾರೆ. ಇದೇ ಮೊದಲನೇ ಬಾರಿ ಬರ್ತಾ ಇರೋದ್ರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಎಲ್ಲರೂ ಸೇರಿ ಮಾಡಬೇಕಾಗಿರುವಂಥದ್ದು, ಇದೊಂದು ಉತ್ಸವದ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹನುಮಂತ ಜಿಟ್ಗಿ ಮತ್ತು ನಮ್ಮ ಅರವಿಂದ್ ಕಮಲಾಪುರಕರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ದಯವಿಟ್ಟು ಮಾಧ್ಯಮದ ಬಂಧುಗಳಲ್ಲಿ ರಿಕ್ವೆಸ್ಟ್ ಅಂದರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಸುದ್ದಿ ಮಾಡಬೇಕು. ಏನೇನು ನಾವು ಪತ್ರಿಕಾ ಮಾಧ್ಯಮದಲ್ಲಿ ಏನೇನು ಹಾಸ್ಪಿಟಾಲಿಟಿ ಕೊಡಬೇಕು ಅದಕ್ಕೆ ನಾವು ಬದ್ಧರಿರ್ತೀವಿ. ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಇರಬೇಕು ಅಂತ. ಸರ್ಕಾರಿ ಆಸ್ಪತ್ರೆ ಈಗಾಗಲೇ ಜಿಮ್ಸ್ ಹಾಸ್ಪಿಟಲ್ ಸಂಪರ್ಕ ಮಾಡಿದ್ದೀವಿ. ಅದರಿಂದ ಫಾರ್ಮಾಲಿಟೀಸ್ ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆ.